ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾಗಿರುವಂತಹ ಹೆಲ್ತಿ ಫುಡ್ ಆಗಿರುವಂತಹ ಒಂದು ರುಚಿಕರವಾಗಿರುವಂತಹ ಟೊಮೊಟೊ ಉಪ್ಪಿಟ್ಟು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಟೊಮೊಟೊ ಉಪ್ಪಿಟ್ಟು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಅರ್ಧ kg ಆಗೋಷ್ಟು ಮೀಡಿಯಮ್ ಸೈಜ್ನ ರವೆನ ತೊಗೊಂಡಿದ್ದೀನಿ. ರವೆನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಹುರಿದಿರೋಂತಹ ಸ್ಮೆಲ್ ಬರೋ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿದೆ. ಈ ರೀತಿ ಆದರೆ ಸಾಕು. ಇಲ್ಲಿ ನಾನು ಅದೇ ಬೌಲ್ಗೆ ನಾನು ಮತ್ತೆ ಹುರಿದಿರೋಂಥ ರವೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಟೊಮೊಟೊ ರುಬ್ಕೊಳ್ಳೋಕ್ಕೋಸ್ಕರ, ಆಮೇಲೆ 2 ಬ್ಯಾಡಗೆ ಮೆಣಸಿಕಾಯಿ ತೊಳೆದಿರೋಂಥದ್ದನ್ನ ಬ್ಯಾಡಗೆ ಮೆಣಸಿಕಾಯಿನೂ ತೊಗೊಂಡಿದ್ದೀನಿ. ಇಲ್ಲಿ ಟೊಮೊಟೊ ಇದನ್ನು ಎರಡನ್ನೂ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಪೇಸ್ಟ್ ಮಾಡ್ಕೋಬೋದು. ಈ ರೀತಿ ಆದರೆ ಸಾಕು. ಮತ್ತು ಇಲ್ಲಿ ನಾನು ಅದೇ ಪಾತ್ರೆಗೆ 1 ಕಪ್ಪಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನು ಸಾಸಿವೆ, ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ, ಹಾಗೆ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಇಷ್ಟನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ಇದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ 5ರಿಂದ 10 ಹಸಿಮೆಣ್ಸಿಕಾಯಿ, ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕೋಬೋದು. ಇಲ್ಲಿ ನಾನು ಒಂದು ಮೀಡಿಯಮ್ ಆಗಿರಲಿ ಅಂತ ಒಂದು 10ರಿಂದ 15 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ಮೆಣಸಿಕಾಯಿ ಪುಡಿನೂ ಕೂಡ ಹಾಕೋಬೋದು. ಇಷ್ಟು ಸಾಫ್ಟ್ ಆದರೆ ಸಾಕು. ಗೋಲ್ಡನ್ ಬ್ರೌನ್ ಬರೋ ಥರ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಹುಳ್ಳಿಕಾಯಿ, ಅರ್ಧ ಕಪ್ಪು ಬಟಾಣಿ, ಹಾಗೆ ಇನ್ನು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟು, 1 ಗೆಡ್ಡೆಕೋಸು ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದೆಲ್ಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆಲೇ ಕೂಡ ಬೇಯಬೇಕು. ಹಾಗೆ ಇಲ್ಲಿ ಒಂದೇ ಒಂದು ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಟೊಮೊಟೊದಲ್ಲೇ ನೀರಂಶ ಇರೋದ್ರಿಂದ ಎಣ್ಣೆ ಮತ್ತು ನೀರಿನ ಅಂಶ ಎರಡೂ ಚೆನ್ನಾಗಿ ತರಕಾರಿ ಕೂಡ ಬೆಂದೋಗುತ್ತೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಇದಿಷ್ಟು ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ. ತರಕಾರಿಯಿಂದ ಎಣ್ಣೆ ಯಾವಾಗ ಇದಾಗುತ್ತೋ ಅಲ್ಲಿಗೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಕೂಡ ಫ್ರೈ ಆದ ನಂತರ ಇಲ್ಲಿ ನಾನು 1 ಇಂಚಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಪೀಸ್ ಮಾಡಿ ಪೇಸ್ಟು ಕೂಡ ಹಾಕೋಬೋದು. ಇಲ್ಲಿ ನಾನು ಜಜ್ಜಿರೋಂಥ ಶುಂಠಿ ತೊಗೊಂಡಿದ್ದೀನಿ. ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬಾಯಿಗೆ ಸಿಗುತ್ತೆ. ತಿನ್ನುವಾಗ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಇಲ್ಲಿ ನಾನು ಕಟ್ ಮಾಡಿರೋಂಥ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ರುಬ್ಬಿರೋಂಥ ಬ್ಯಾಡಗೆ ಮೆಣಸಿಕಾಯಿ ಮತ್ತು ಟೊಮೊಟೊನೂ ಕೂಡ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದು ಕಲರ್ಗೆ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಉಪ್ಪಿಟ್ಟಾಗಿರೋದ್ರಿಂದ ಫುಡ್ ಕಲರೆಲ್ಲ ಆ್ಯಡ್ ಮಾಡೋಕ್ಕಿಂತ ಈ ಥರ ಕಲರಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಾನು 2 ಟೊಮೊಟೊ ಮತ್ತು ಬ್ಯಾಡಗೆ ಮೆಣಸಿಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನಾನು ಅರ್ಧ kg ರವೆಗೆ ಒಂದು 3 ಲೋಟದಷ್ಟು, ದೊಡ್ಡ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. 3 ಲೋಟ ಹಾಕಿದ್ರೆ ಸಾಕು, ಉದುದ್ರವಾಗಿ ಬರುತ್ತೆ. ಅಳತೆ ಬೇಕು ಅಂದರೆ ಅಳತೆ ಹಾಕೋಬೋದು. ಇಲ್ಲಿ ನಾನು ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. 3 ಲೋಟದಷ್ಟು ಹಾಕಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಪುಡಿ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿ ಹೆಚ್ಚು ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಮತ್ತೆ ಮಳ್ಳೋದಕ್ಕೆ ಬಿಡಬೇಕು. ಈಗ ಮಳ್ತಾ ಇದೆ. ಬಿಸಿನೀರು ಹಾಕಿರೋದ್ರಿಂದ ಒಂದು 5 ಮಿನಿಟ್ಸಲ್ಲೆಲ್ಲ ಬೇಗ ಮಳ್ಬಿಡುತ್ತೆ. ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ರವೆ ಹಾಕಿದ್ರೆ ಇನ್ನೂ ತುಂಬಾ ಪೂರ್ತಿ ಸಾಫ್ಟಾಗಿ ಬೆಂದೋಗುತ್ತೆ. ಇಲ್ಲಿ ನಾನು 1 ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ರಸ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಹುರಿದಿರೋಂಥ ರವೆನ ಹಾಕೋತಾ ಇದ್ದೀನಿ ನಾನು.
ಈ ರೀತಿ ಹುರಿದಿರೋಂಥ ರವೆನೆಲ್ಲ ಹಾಕ್ಕೊಂಡು ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿ ಎಲ್ಲ ಮಿಕ್ಸ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ರವೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಸೆಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ತಿರುಗಿಸಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸಾಕು. ಟೊಮೊಟೊ ಉಪ್ಪಿಟ್ಟು ರೆಡಿ ಆಗುತ್ತೆ. ಅಷ್ಟೇ, ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದಾಯಿತು. 5 ನಿಮಿಷ ಬಿಟ್ಟಿದ ನಂತರ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಒಳ್ಳೆ ಫ್ಲೇವರು, ಶುಂಠಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಸ್ಮೆಲ್ಲಂತೂ ತಿನ್ನುವಾಗೂ ಕೂಡ ಹ್ಯಾಬಿಟ್ ಬರ್ತಾ ಇರುತ್ತೆ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.